ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಯ್, ಹಲೋ, ನಮಸ್ತೆ. ನನ್ನೆಲ್ಲ ಕನ್ನಡಿಗರಿಗೂ ಪ್ರದೀಪ್ ಕನ್ನಡಿಗ ಮಾಡುವ ನಮಸ್ಕಾರಗಳು. ಇವತ್ತೇನಪ್ಪ ಅಂದರೆ RX ಕತೆ ನಿಮ್ಗಳ ಜೊತೆ. ನೋಡಿ, 1980s ಸುಜುಕಿ ಒಂದು ಸಕ್ಸಸ್ಫುಲ್ ಬೈಕ್ನ ಲಾಂಚ್ ಮಾಡಿರ್ತದೆ. ಅದರ ಹೆಸರು ಬಂದು ಸುಜುಕಿ AX100 ಅಂತ. ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ, ಇದೇ ಆ ಸುಜುಕಿ AX100. ಆ್ಯಂಡ್ ಅದರ್ ಹ್ಯಾಂಡ್ ಯಮಹಾ ಅವರ ದಿ ಲೆಜೆಂಡ್ರಿ ಮೋಟಾರ್ ಸೈಕಲ್ ಯಮಹಾ RD350 ಇದರ ಸೇಲ್ ಸ್ವಲ್ಪ ಡೌನ್ ಆಗಿರ್ತದೆ. ಹಂಗಾಗಿ ಕಮ್ ಬ್ಯಾಕ್ ಮಾಡೋಕ್ಕೆ ಯಮಹಾಗೆ ಒಂದು ಸೂಪರ್ ಮೋಟಾರ್ ಬೈಕ್ ಬೇಕಾಗಿರ್ತದೆ. ಆಗ ಲಾಂಚ್ ಆಗಿದ್ದೆ ದಿ ಐಕಾನಿಕ್ ಯಮಹಾ RX100. ನೈಂಟೀಸ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಇಟ್ಕೊಂಡು ಬೈಕ್ಗಳನ್ನ ಎಂಡೋಸ್ ಮಾಡ್ತಿರ್ತಾರೆ. ಬಟ್ ಇನ್ ದಿಸ್ ಕೇಸ್ RX ಇಟ್ ಸೆಲ್ಫ್ ವಾಸ್ ಎ ಸ್ಟಾರ್. ಹಾಗಾಗಿ ನಾನು ಈ ಬೈಕ್ ಅಂದರೆ ನನ್ನ RXಗಿಂತ ನಾನು 10 ಇಯರ್ಸ್ ಚಿಕ್ಕೋನು. ಅಂದರೆ ನನ್ನ RX ಬಂದು 1987, ನಾನು ಬಂದು 1997, 10 ವರ್ಷ ಡಿಫ್ರೆನ್ಸು. ಇವಾಗ ನನ್ನ RXಗೆ ಬಂದು ಏಜ್ ಎಷ್ಟಪ್ಪ ಅಂದರೆ 38 ಇಯರ್ಸು ಗುರು. ಇನ್ನು ಹೆಂಗೆ ಓಡ್ತೈತೆ ನೋಡಿ ಗಾಡಿ. ಅದಾದಮೇಲೆ ಸುಜುಕಿ ಅವ್ರು ಸುಮ್ಮನೆ ಕೂರಲ್ಲ ಗುರು. RX ರಿಲೀಸ್ ಆದಮೇಲೆ ಸುಜುಕಿ ಸೋಗನ್ನ ರಿಲೀಸ್ ಮಾಡ್ತಿದ್ರೆ. RX ವರ್ಸಸ್ ಸೋಗನ್, ನೆವರ್ ಎಂಡಿಂಗ್ ಡಿಬೇಟ್ ಅದು. ಬಟ್ ಎಲ್ಲ ಹೇಳ್ತಾರೆ ಆಲ್ ಗುಡ್ ಥಿಂಗ್ಸ್ ಮಸ್ಟ್ ಕಂಪ್ಲೀಟ್ ಎಂಡ್ ಅಂತ. ಹಂಗೇ ಯಮಹಾ ಡಿಸೈಡೆಡ್ ಟು ಎಂಡ್ RX ಸೀರೀಸ್ ಇನ್ 2005. ಇದಕ್ಕೆ ಮೊದಲನೇ ರೀಸನ್ ಏನಂದರೆ 2 ಸ್ಟ್ರೋಕಲ್ಲಿ ಹೊಗೆ ಸ್ವಲ್ಪ ಜಾಸ್ತಿ, ಸ್ಟ್ರಿಕ್ಟ್ ಎಮಿಷನ್, ಲೋ ಇಂಪ್ಲಿಮೆಂಟ್ ಆಗಿರ್ತದೆ. ಇದು ಒಂದು ಕಾರಣ. ಆದರೆ ಇನ್ನೊಂದು ರೀಸನ್ ನನಗೆ ಯಾರೋ ಹೇಳಿದರು, ನೀವು 90s 80s ಫಿಲಮ್ ನೋಡಿದ್ರೆ ಅಲ್ಲಿ ರೇಸಿಂಗ್ ಅಥವಾ ಚೇಸಿಂಗ್ ತುಂಬ ಜಾಸ್ತಿ ಇರ್ತಿತ್ತು. ಯಾಕಂದರೆ ಆಗ ಜನಗಳಿಗೆ ರೇಸಿಂಗ್ ಅಂದರೆ ತುಂಬ ಇಂಟ್ರೆಸ್ಟ್ ಇತ್ತು. ಬಟ್ ಸ್ಲೋಲಿ ಯಾವಾಗ ಒನ್ ಡೇ ಕ್ರಿಕೆಟ್ ಸ್ಟಾರ್ಟ್ ಆಯಿತು ಆವಾಗ ಜನಗಳಿಗೆಲ್ಲ ಇಂಟ್ರೆಸ್ಟು ಕ್ರಿಕೆಟ್ ಮೇಲೆ ಹೋಗ್ಬಿಡ್ತದೆ, ರೇಸಿಂಗ್ ಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ಫ್ರೆಸ್ಟ್ ಅರ್ಥ ಮಾಡ್ಕೊಂಡಿದ್ದು ಹೀರೋ ಹೋಂಡಾ. ಹಾಗಾಗಿ ಪರ್ಫಾರ್ಮೆನ್ಸ್ ಬೈಕ್ ಬದಲು ಅವರು ಎಫಿಸಿಯೆಂಟ್ ಬೈಕ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ. ಹೀರೋ ಹೋಂಡಾ CD100 ಆಮೇಲೆ ಸ್ಪೆಂಡರ್ ಹಿಟ್ ಆಗಿರ್ತದೆ. ಅಷ್ಟರಲ್ಲಿ ಯಮಹಾ ಅವ್ರಿಗೂ ರಿಯಲೈಸ್ ಆಗಿರುತ್ತದೆ ಮಾರ್ಕೆಟ್ ಕಂಪ್ಲೀಟ್ ಚೇಂಜ್ ಆಗಿದೆ ಅಂತ. RX ಎಮಿಕ್ಷನ್ ಮೇಲೆ R&D ಮಾಡೋದಕ್ಕಿಂತ ಇಸ್ ಬೆಟರ್ ಎಂಡ್ RX ಸೀರೀಸ್ ಅಂತ ಡಿಸೈಡ್ ಮಾಡಿಬಿಡ್ತಾರೆ ಯಮಹಾ ಅವರು. ಡಿಸೈಡ್ ಮಾಡಿ RX ಸೀರೀಸ್ನ 2005 ಸ್ಟಾಪ್ ಮಾಡೇ ಬಿಡ್ತಾರೆ ಯಮಹಾ ಅವರು. ಇಷ್ಟೆಲ್ಲ ಹೇಳ್ತಾ ಇದೆಯಾ, ಇವಾಗಲೂ RX ನಿನಗೆ ಇಷ್ಟನಾ ಅಂತ ನನ್ನ ಕೇಳಿದ್ರೆ RX ಜನರಲ್ ನನಗೆ ಇಷ್ಟ ಇಲ್ಲ. ಬಟ್
ಈ ಬೈಕ್ ಮೇಲೆ ನನಗೆ ಎಮೋಷನಲ್ಲಿ ತುಂಬ ಅಟ್ಯಾಚ್ಮೆಂಟ್ ಇದೆ. RX ಆಗಿರೋದ್ರಿಂದನೇ ಈ ಬೈಕ್ ಮೇಲೆ ನನಗೆ ಅಷ್ಟು ಅಟ್ಯಾಚ್ಮೆಂಟ್ ಅಂತ ನನಗನ್ಸುತ್ತೆ. ಒಂದು ಅಂತೂ ನಿಜ, ನಾನು RX ಬಿಟ್ಟು ಯಾವುದೇ ಬೈಕ್ ತೊಗೊಂಡ್ರು ಈ ಬೈಕ್ ನಮ್ಮ ಫ್ಯಾಮಿಲಿಯಲ್ಲೇ ಇರುತ್ತೆ. ದಿಸ್ RX ಇಸ್ ನಾಟ್ ಫಾರ್ ಸೇಲ್. ಇನ್ನೊಂದೇನೆಂದರೆ, ನಾನು ಬಂದು ವಾರದಲ್ಲಿ 3 ದಿನ ವಾಶ್ ಮಾಡ್ತೀನಿ. ಯಾಕಂದರೆ ನಾನು ಕ್ರೋಮ್ ಮಾಡಿಸಿರೋದ್ರಿಂದ ಇದನ್ನು ಮೇಂಟೈನ್ ಮಾಡಲೇಬೇಕು ಗುರು. ಇಲ್ಲಾಂದರೆ ಆ ಕ್ರೋಮ್ ಮೇಲೆ ಒಂದು ಮಳೆ ಅಲ್ಲ, ಒಂದು ಡ್ರಾಪ್ ನೀರು ಬಿದ್ರೂ ಅದು ಹಂಗೆ ಇದಾಗ್ಬಿಡುತ್ತೆ, ಅಸಹ್ಯವಾಗಿ ಕಾಣಿಸುತ್ತೆ. ಸೊ ಹಂಗಾಗಿ ವಾಶ್ ಮಾಡಿ ಪಾಲಿಶ್ ಅಂತೂ ಹಾಕಲೇಬೇಕು. ಈ ಕ್ರೋಮ್ ಮಾಡಿಸಿದ್ಮೇಲೆ ಮೇಂಟೈನ್ ಮಾಡಲೇಬೇಕು. ನಾನು ಹೇಳ್ತೀನಿ ಅಂತಂದರೆ, ಯಾರನ್ನ ಈ ವಿಡಿಯೋ ನೋಡಿ ಕ್ರೋಮ್ ಮಾಡಿಸ್ಕೋಬೇಕು, ಚೆನ್ನಾಗಿ ಕಾಣಿಸ್ತದೆ ಗಾಡಿ ಅಂತಂದರೆ ಕ್ರೋಮ್ ಮಾಡಿಸ್ಕೊಳಕ್ಕೆ ಹೋಗಬೇಡಿ. ನಾನು ಕ್ರೋಮ್ ಮಾಡಿಸ್ಕೊಂಡು ಯಾಮಾರಿದ್ದೀನಿ. ಬಟ್ ಮಾಡಿಸ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಬಟ್ ಅದೇ ಥರ ಮೇಂಟೈನ್ ಮಾಡೋಂಗಿದ್ರೆ ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಗಾಡಿನೂ. ಬಟ್ ನೀವೇನಂದರೆ ಗಾಡಿನ ಮಳೇಲಿ ಜಾಸ್ತಿ ನೆನ್ಸಕ್ಕೆ ಹೋಗ್ಬಾರ್ದು, ಮಳೆ ನೀರಂತೂ ಬೀಳಲೇಬಾರ್ದು. ಹಾಗಾಗಿ ಮಳೇಲಿ ನೆಂದ್ರೂ ಮನೆಗೆ ಹೋದ ತಕ್ಷಣ ನೀಟಾಗಿ ಅದನ್ನು ವಾಶ್ ಮಾಡಿಬಿಟ್ಟು ಒರೆಸ್ಬಿಡಿ ಬಟ್ಟೆ ತೊಗೊಂಡು. ಆಮೇಲೆ ಪಾಲಿಶ್ ಹಾಕ್ಕೊಂಡು ಮೇಂಟೈನ್ ಮಾಡಿದ್ರೆ ಕ್ರೋಮು, ಇಲ್ಲ ಅಂದರೆ ನಾರ್ಮಲ್ಲೇ ಮಾಡಿಸ್ಕೊಳ್ಳಿ. ಕ್ರೋಮ್ ಅಂತೂ ಮಾಡ್ಸೋಕ್ಕೆ ಹೋಗಬೇಡಿ. ಇದು ನನ್ನ ಒಂದು ಸಜೆಷನ್ನು. ನಾನು ಇಲ್ಲಿ ಬಂದ ತಕ್ಷಣ ಯಾರೋ ಸೆಕ್ಯೂರಿಟಿ ಹೊಸ್ಪಾಗಿ ಕೂತಿದ್ದ, ಇಲ್ಲಿ ಬಾಗುರು ಇಲ್ಲಿ ಸ್ವಲ್ಪ ವೀಡಿಯೋ ಹಿಡ್ಕೊ ಅಂತ ಹೇಳ್ಬಿಟ್ಟು ಅವ್ನಿಗೆ ಹಿಂಸೆ ಇಕ್ಬಿಟ್ಟಿದ್ದೀನಿ ಅಂದ್ಕೊಳ್ಳಿ. ಅವನು ಇಲ್ಲಿ ಬೈ ಆಯ್ತಾ ಅಂತ ನಾನು ಹಿಡ್ಕೊಳ್ಳೋ ಸ್ವಲ್ಪ ಇದನ್ನ ನಾನು ಹೇಳ್ತೀನಿ. ಅಲ್ಲಿ ತನಕ ಸುಮ್ಮನೆ ಹಿಡ್ಕೊಂಡು ನಿಂತ್ಕೊ, ಚೇರ್ ಮೇಲೆ ಕೂತ್ಕೊಂಡು ಏನು ಮಾಡ್ತೀಯ ಅಂದ್ಬಿಟ್ಟು ಹಂಗೆ ಹಿಡ್ಕೊಂಡು ರುಬ್ತಾ ಇದ್ದೀನಿ ಅವನ್ನ. ಅಷ್ಟೇ ನಾನು ಹೇಳೋದು ಬಂದು, ಮಳೆಗೆ ನೆನೆಸಿದ್ರೂ ನೀವು ಹೋಗಿ ಇದು ನೀಟಾಗೆ ಒರೆಸ್ಬಿಡ್ಬೇಕು ಗಾಡಿನ ಬಟ್ಟೆ ತೊಗೊಂಡು. ಇಲ್ಲ ಅಂದರೆ ಕ್ರೋಮ್ ಮೇಲೆ ಅದು ಮಳೆ ನೀರು ಎಲ್ಲ ಏನು ಬಿದ್ದಿರ್ತದೆ ಅದು ಹಂಗೆ ಕುತ್ಕೊಂಡ್ಬಿಡ್ತದೆ. ನೀವು ಬಿಟ್ಬಿಟ್ರೆ ಆಮೇಲೆ ನೀವು ಎಷ್ಟು ಒರೆಸಿದ್ರೂ ಅದು ಹೋಗಲ್ಲ. ಸೊ ಹಂಗಾಗಿ ನಾನು ಬಂದು ವೀಕ್ಲಿ 3 ಟೈಮ್ಸ್ ಅಂತೂ ನೀಟಾಗಿ ವಾಶ್ ಮಾಡಿ ಗಾಡಿನ. ಅಲ್ಲಿಂದ ತೊಗೊಬರೋಷ್ಟರಲ್ಲಿ ನೀರೆಲ್ಲ ಡ್ರೈ ಆಗಿರುತ್ತೆ. ಒಂದ್ಸಲಿ ನಾರ್ಮಲ್ ಕ್ಲಾತಲ್ಲಿ ಡ್ರೈ ಮಾಡಿ ಅದಕ್ಕೆ ಪಾಲಿಶ್ ಹಾಕ್ಬಿಡ್ತೀನಿ, ನೀಟಾಗಿರ್ತದೆ ಗಾಡಿ. ಇಷ್ಟೇ ಖರ್ಚು ಮಾಡಿ ಗಾಡಿ ರೆಡಿ ಮಾಡ್ಕೊಂಡಿದ್ಮೇಲೆ ನೀಟಾಗೆ ಒರೆಸ್ಕೊಂಡು ವಾಶ್ ಮಾಡ್ಕೊಂಡು ಮೇಂಟೈನ್ ಮಾಡಿಲ್ಲ ಅಂದರೆ ಯಾಕೆ ಖರ್ಚು ಮಾಡಿ ಮಾಡಿಸ್ಕೋಬೇಕು? ಹಂಗೆ ಓಡಾಡಿಸ್ಕೊಂಡ್ರು ಆಗುತ್ತೆ ತಾನೇ. ಸೊ RX ಇಟ್ಟಿರೋರು ಯಾರೋ ಹಂಗೆ ಗಲೀಜಾಗಂತೂ ಇಟ್ಕೊಳ್ಳಲ್ಲ, ನೀಟಾಗಿ ಇಟ್ಕೊಂಡಿರ್ತಾರೆ. ನಾನು ನೋಡಿದ್ದೀನಿ ತುಂಬ ಗಾಡಿಗಳು. ಮತ್ತು ಈ ವಿಡಿಯೋ ಯಾರ್ಯಾರು ನೋಡ್ತಾಯಿದ್ದೀರಾ ಅವ್ರು ಬಂದು RXನ ನಾನು ಆಲ್ಮೋಸ್ಟು ಇವಾಗ ಆಲ್ರೆಡಿ 2 ಗಾಡಿ ಹಾಕಿದ್ದೆ ಯೂಟ್ಯೂಬಲ್ಲಿ, ಅವು ಆಲ್ರೆಡಿ ಸೇಲ್ ಆಯಿತು. ಇದೇ ಥರ ನೀವು RX ಮೇಲೆ ಇಂಟ್ರೆಸ್ಟ್ ಇದ್ದರೆ ಅಥವಾ RX ತೊಗೋಬೇಕು ಅಂತ ಹುಡುಕ್ತಾ ಇದ್ದರೆ ನನ್ನ ವೀಡಿಯೋದಲ್ಲಿ RX ಸೇಲ್ಗೆ ಹಾಕ್ತಾಯಿರ್ತೀನಿ. ಏನಪ್ಪ ಅಂದರೆ RX Z ಒಂದು ನನಗೆ ಸಿಗ್ತಾಯಿಲ್ಲ, RX 135 ಮತ್ತು RX 100 ಅಂತೂ ಸಿಗುತ್ತೆ. ನಾನು ಹಾಕ್ತಾಯಿರ್ತೀನಿ ವೀಡಿಯೋದಲ್ಲಿ. ಗಾಡಿ ಯಾರೆಲ್ಲ ಹುಡುಕ್ತಾ ಇದ್ದೀರಾ ಅವರೆಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಗಾಡಿ ಹಾಕಿದ ತಕ್ಷಣ ನಿಮಗೆ ಫಸ್ಟ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನಾನು ಗಾಡಿ ಹಾಕಿದ ತಕ್ಷಣ ಅಥವಾ ಯೂಟ್ಯೂಬಲ್ಲಿ ಏನೇ ಹಾಕಿದ ತಕ್ಷಣ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಟಿಫಿಕೇಷನ್ ನೋಡ್ಕೊಂಡು ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡ್ತೀನಿ. ಮತ್ತು ನೀವು ಬಂದು RXನ ನೋಡ್ಬೋದು, ಇಷ್ಟ ಆದರೆ ತೊಗೋಬೋದು ಅಂತ ಹೇಳ್ತೀನಿ. ಸೊ ನಾನು ಆಲ್ರೆಡಿ ಇದೇ ಚಾನಲಲ್ಲಿ ಒಂದು RX 135 ಮತ್ತು RX 100 ಎರಡೂ ಹಾಕಿದ್ದೆ. ಅವು ನಾನು ವೀಡಿಯೋ ಹಾಕಿ ಒಂದೇನೂ ಕಂಪ್ಲೀಟ್ ಆಗಿಲ್ಲ, ಅಷ್ಟರಲ್ಲಿ 2 ಗಾಡಿನೂ ಸೇಲ್ ಆಯಿತು. ಸೊ ಹಂಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಥವಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ, ಫಸ್ಟ್ ಆಫ್ ಆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಯಾರು ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ಗಾಡಿ ಹಾಕಿದ್ರೂ ಅಥವಾ ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟ್ ನಿಮಗೇ ನೋಟಿಫಿಕೇಷನ್ ಬರುತ್ತೆ. ಆವಾಗ ಅಕಸ್ಮಾತ್ ಗಾಡಿ ಹಾಕಿದ್ರೂ ನಿಮ್ಮ ನೋಟಿಫಿಕೇಷನ್ ಬಂದ ತಕ್ಷಣ ನೀವು RX ಲವರ್ಸ್ ಆಗಿದ್ದರೆ ಅಥವಾ RXನ ಹುಡುಕ್ತಾ ಇದ್ದರೆ ನೀವು ವಿಡಿಯೋ ನೋಡಿಕೊಂಡು ನನಗೆ ಕಮೆಂಟ್ ಮಾಡ್ಬೋದು. ನಾನು ನಿಮಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡ್ತೀನಿ, ಅಡ್ರೆಸ್ ಕೊಡ್ತೀನಿ, ಇಲ್ಲ ಲೊಕೇಶನ್ ಕಳಿಸ್ತೀನಿ. ನೀವು ಡೈರೆಕ್ಟಾಗಿ ಬಂದು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಗಾಡಿ ನೋಡ್ಬೋದು. ಇಷ್ಟ ಆದರೆ ಡೈರೆಕ್ಟಾಗಿ ಓನರ್ ಹತ್ರ ಮಾತಾಡಿಸ್ತೀನಿ. ಇಷ್ಟ ಆದರೆ ಬಂದ ದಿವಸನೇ ಕ್ಯಾಶ್ ಕೊಟ್ಟು RXನ ಎತ್ತಾಕೊಂಡು ಹೋಗ್ಬೋದು. ಇಲ್ಲ ಅಂದರೆ ಅಡ್ವಾನ್ಸ್ ಮಾಡಿ ಹೋಯಿತು ಅಂದರೆ ಬೇರೆ ಯಾರಿಗೂ ಗಾಡಿನೂ ತೋರ್ಸೋಕ್ಕೆ ಹೋಗಲ್ಲ ನಾವು. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರೂ ಈ ವಿಡಿಯೋ ನೋಡ್ತಾ ಇರೋರು ಅಥವಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಈ ವಿಡಿಯೋ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ.
ನೋಡು ಗುರು, ಫುಲ್ ವಾಷಿಂಗ್ ಆದಮೇಲೆ ಹೆಂಗೆ ಕಾಣಿಸ್ತೈತೆ. ವಾಷಿಂಗ್ ಮಾಡಿ ಪಾಲಿಶ್ ಹಾಕ್ಬಿಟ್ರೆ ನೋಡೋಕ್ಕಾಗಲ್ಲ ಅಂದ್ಕೊಳ್ಳಿ ಗಾಡಿ. ಇವಾಗ ಶೋರೂಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇವಾಗ ಆಚೆಗೆ ಡೆಲಿವರಿ ತೊಗೊಂಡು ಎತ್ಕೊಂಡ್ಬಂದಿರ್ತೀವಿ ನೋಡಿ, ಆ ರೇಂಜಲ್ಲಿ ಕಾಣಿಸ್ತೈತೆ ಗಾಡಿ. ನೋಡಿ ಹೆಂಗೈತೆ. ಬಟ್ ನಾನು ಎಲ್ಲನ ಹೊರಗಡೆ ಹೋಗಲಿ, ಬೇಕ್ರಿಗೆ ಅಥವಾ ಹೋಟೆಲ್ಗೆ ಹೋಗಿ ಗಾಡಿ ನಿಲ್ಲಿಸ್ತು ಅಂದರೆ ಅಲ್ಲಿ ನನಗೆ ಪರಿಚಯ ಇಲ್ಲದವರು ಬಂದು ಗಾಡಿ ಬಗ್ಗೆ ಕೇಳ್ತಾರೆ, ನನ್ನನ್ನು ಮಾತಾಡಿಸ್ತಾರೆ. ನಾನು ಹಂಗೆ ಅಣ್ಣ ಹಿಂಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಗೆ ಗಾಡಿ ಬೇಕು ಅಂದರೆ ಅಂತ ಹೇಳಿರ್ತೀನಿ ಅವ್ರಿಗೂ. ಬಟ್ ಹೊರಗಡೆಯವ್ರಿಗೆ ಗೊತ್ತಿಲ್ಲದವ್ರು ಬಂದು ಗಾಡಿ ಬಗ್ಗೆ ಕೇಳಿ ನನ್ನನ್ನು ಮಾತಾಡಿಸಿದಾಗ ಸಖತ್ತು ತುಂಬ ಖುಷಿಯಾಗುತ್ತೆ ಗುರು, ಇಲ್ಲ ಅಂತಲ್ಲ, ಸಖತ್ತು ಖುಷಿಯಾಗುತ್ತೆ. ಓ ಬಿಡಪ್ಪ, ನನ್ನನ್ನು ಬಂದು ಮಾತಾಡಿಸ್ತಾರಲ್ಲ ಅನ್ನೋದು ತುಂಬ ಖುಷಿಯಾಗುತ್ತೆ. ಅದರಲ್ಲೂ ಮೊನ್ನೆ ನನ್ನ ಫೋನ್ ಬೇರೆ ಚಾರ್ಜ್ ಇಲ್ಲದೇ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ನಮ್ಮ ಸಬ್ಸ್ಕ್ರೈಬರ್ಸ್ ಅಂತೆ ಅವರು. ನಾನು ಹೋಟೆಲಲ್ಲಿ ಹೋಗಿ ಟಿಫನ್ ಪಾರ್ಸಲ್ ಮಾಡ್ಕೊಬರೋಣ ಅಂತ ಹೋಗಿದ್ದೆ ಮಧ್ಯಾಹ್ನ. ಅವ್ರ ಗಾಡಿ ನೋಡಿ ಇದು ಯೂಟ್ಯೂಬಲ್ಲಿ ಬರುತ್ತಲ್ಲ ಅದೇ ಅಲ್ಲ ಅಂತ ಹೇಳ್ಬಿಟ್ಟು ನನ್ನನ್ನು ಪಾರ್ಸಲ್ ಮಾಡಿಸ್ಕೊಬರೋ ತನಕ ಗಾಡಿ ಹತ್ರನೇ ನಿಂತ್ಕೊಂಡು ಅಲ್ಲೇ ವೆಯ್ಟ್ ಮಾಡಿ ನಾನು ಬಂದ ತಕ್ಷಣ ಮಾತಾಡ್ಸಿದ್ರು ಗುರು. ನನಗಂತೂ ತುಂಬ ಖುಷಿಯಾಯಿತು. ಮತ್ತು ಮೊನ್ನೆ ಕ್ಲಿನಿಕಲ್ಲಿ ನಮ್ಮ ಅಕ್ಕ ಮಗಳಿಗೆ ಸ್ವಲ್ಪ ಏನೋ ಹುಷಾರಿರಲಿಲ್ಲ ಅಂದ್ಬಿಟ್ಟು ಮಧ್ಯಾಹ್ನ ನಮ್ಮ ಅಕ್ಕನ್ನ ಕರ್ಕೊಂಡೋಗಿದ್ದೆ ಅವ್ರನ್ನ ಕ್ಲಿನಿಕ್ಗೆ. ನಮ್ಮ ಅಕ್ಕವ್ರ ಮೇಲ್ಗಡೆ ಹೋದರು, ಕೆಳಗಡೆ ಒಂದು 3 ಜನ ವೆಯ್ಟ್ ಮಾಡ್ತಾಯಿದ್ರು. ಅವರು ಬಂದು ಮಾತಾಡ್ಸಿದ್ರು ಗುರು. ನಿಜವಾಗ್ಲೂ ತುಂಬ ಖುಷಿ ಆಯ್ತದೆ. ಇದೇ ಥರ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮಿಂದ ನಾವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ವಿಡಿಯೋ ತುಂಬ ಇಷ್ಟ ಆದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಬನ್ನಿ, ಬಾಯ್ ಬಾಯ್. ಮತ್ತು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ನಿಮಗೆ, ಈ ಗಾಡಿದು ನೆನ್ನೆ ಅಪ್ಲೋಡ್ ಮಾಡಿರೋ ವಿಡಿಯೋದಲ್ಲಿ ಈ ಗಾಡಿದು ಬಿಲ್ ಐತೆ ನನ್ನ ಹತ್ರ ತೋರಿಸ್ತೀನಿ ಅಂತ. ಬಟ್ ಇಲ್ಲಿ ಮನೇಲೆಲ್ಲ ಹುಡುಕಿ ಸಿಕ್ಕಿಲ್ಲ. ಸೊ ನೆಕ್ಸ್ಟು ಊರಿಗೆ ಯಾವಾಗ ಹೋಗ್ತೀನಿ, ಊರಲ್ಲಿ ಇರುತ್ತೆ, ಊರಲ್ಲಿ ಹುಡುಕಿ ಈ ಬಿಲ್ ಬಗ್ಗೆ ಆ ಬಿಲ್ನ ತೋರಿಸಿ ನಿಮಗೆ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ಬಿಲ್ನ. ಮತ್ತು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಮಾಡಿ, ಅಥವಾ ವಿಡಿಯೋ ಜಾಸ್ತಿ ಇಷ್ಟ ಆದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್, ಲವ್ ಯು, ಬಾಯ್ ಬಾಯ್.